ಇವತ್ತಿನ ತರಗತಿಯೊಳಗಡೆ 6ರಿಂದ 8ನೇ ತರಗತಿಯನ್ನು ಬರೀತಕ್ಕಂತಹ TET ಎಲ್ಲ ನನ್ನ ಸ್ಪರ್ಧಾತ್ಮಕ ಮಿತ್ರರಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅರ್ಪಿಸುತ್ತಿದ್ದೇವೆ. ಈ ಮುಖಾಂತರವಾಗಿ ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಬಿಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಯಾರಿಗೆ ನಾವು ಹೇಳ್ತಕ್ಕಂಥ ವಿಷಯ ತಿಳಿತದ, ಮನ್ನಣೆ ಆಗ್ತದ, ಅವರು ಇದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತಷ್ಟು ನಮ್ಮನ್ನು ಪ್ರೋತ್ಸಾಹ ಮಾಡೋದ್ರ ಮೂಲಕ ಎಚ್ಚರಿಸುವಂಥ ಕೆಲಸವನ್ನು ಮಾಡಿರಿ. ಪ್ಯಾಸೇಜನ್ನು ನೋಡೋಣ. ಪ್ಯಾಸೇಜನ್ನು ನೋಡಿ 31ರಿಂದ 38 ಪ್ರಶ್ನೆಯನ್ನು ಬಿಡಿಸೋಣ. ಸಿಂಧಬಾದ್ ದ ಸಾಯ್ಲರ್ ಅಂಥೇಳಿ, ಐ ಬ್ರಾಟ್ ಎ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಆಫ್ ಗೂಡ್ಸ್ ಟು ಟ್ರೇಡ್ ಆ್ಯಂಡ್ ಸಾಯ್ಲ್ಡ್ ಆನ್ ಎ ಶಿಪ್ ವಿತ್ ಎ ನಂಬರ್ ಆಫ್ ಮೈ ಮರ್ಚೆಂಟ್ ಫ್ರೆಂಡ್ಸ್. ನೋಡ್ರಿ, ಅಲ್ಲಿರ್ತಕ್ಕಂಥ ಎಲ್ಲ ಸಿಂಧಬಾದ್ನ ಮಾರಾಟಗಾರರ ಬಗ್ಗೆ ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ, ಈ ಮಾರಾಟಗಾರರ ಸ್ನೇಹಿತರು ಎಲ್ಲರೂ ಕೂಡ್ಕೊಂಡು ಏನು ಮಾಡ್ತಾರಂದ್ರೆ, ತಮ್ಮ ಒಂದು ವ್ಯಾಪಾರವನ್ನು ಹೆಚ್ಚಿಗೆ ಮಾಡಬೇಕು ಅಂಥೇಳಿ ವಿಚಾರವನ್ನು ಮಾಡ್ಕೊಂಡು ಏನು ಮಾಡಿದರು ಅಂತಂದ್ರೆ, ಅಲ್ಲೇ ಒಂದು ವ್ಯಾಪಾರವನ್ನು ಮಾಡಲಿಕ್ಕೆ ಸರಗಳನ್ನು ಖರೀದಿ ಮಾಡ್ಲಿಕ್ಕೆ ಏನು ಮಾಡ್ತಾರೆ ಅಂತಂದ್ರೆ, ಇವ್ರು ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಿ ಪ್ಲೇಸ್ಡ್ ಓವರ್ ಸೆಲ್ವ್ಸ್ ಇನ್ ದ ಕೇರ್ ಆಫ್ ಅಲ್ಮೈಟಿ ಆ್ಯಂಡ್ ಸೆಟ್ ಆಫ್ ಸೋನ್ ವಿ ರೀಚ್ಡ್ ಇನ್ ಐಸ್ಲ್ಯಾಂಡ್. ನೋಡ್ರಿ, ಅವರೆಲ್ಲ ಮಾರಾಟಗಾರರು ಏನು ತಮ್ಮ ಪ್ರಯಾಣವನ್ನು ಬೆಳೆಸ್ತಾರಲ್ಲ, ಏನಪ್ಪ ಅಂತಂದ್ರೆ ಹಡಗಿನ ಮುಖಾಂತರವಾಗಿ ಪ್ರಯಾಣ ಪ್ರಾರಂಭ ಆಗ್ತೈತಿ. ಒಂದು ದ್ವೀಪವನ್ನು ಇವ್ರು ಏನು ಮಾಡಿದರು ಅಂತಂದ್ರೆ ತಲುಪಿದ್ರು. ವಿ ಡಿಸೈಡೆಡ್ ಟು ಗೋ ಅಶೋರ್. ಮೈ ಫ್ರೆಂಡ್ಸ್ ವೆಂಟ್ ಟು ಗ್ಯಾದರ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್, ಬಟ್ ಐ ಟುಕ್ ಮೈ ಫುಡ್ಸ್ ಪ್ಯಾಕೆಟ್ ಟು ಎ ಪ್ಲೇಸ್ ಇನ್ ದ ಸೇಡ್. ನೋಡ್ರಿ, ಅವರೆಲ್ಲ ಫ್ರೆಂಡ್ಸ್ಗಳು ಏನಪ್ಪ ಅಂತಂದ್ರೆ ಹಣ್ಣು ಮತ್ತು ಹೂಗಳನ್ನು ಏನು ಮಾಡ್ತಾರಂದ್ರೆ ಅಲ್ಲಿ ಸಂಗ್ರಹಣೆ ಮಾಡೋಕ್ಕೆ ಹೋದ್ರೆ, ಇವು ತಂದಿರ್ತಕ್ಕಂಥ ಮಾರಾಟಗಾರ ತಂದಿರ್ತಕ್ಕಂತಹ ಒಂದು ಏನು ಪ್ಯಾಕೆಟ್, ಹಾರದ ಪ್ಯಾಕೆಟ್ ಐತಲ್ಲ, ಇದನ್ನು ಒಂದು ಕಡೆ ನೆರಳನ್ಯಾಗ ಇಡಕ್ಕೆ ಹೋಗ್ತಾನೆ. ಐ ಹ್ಯಾಡ್ ಎ ಗುಡ್ ಮೀಲ್ ಆ್ಯಂಡ್ ಲೇ ಡೌನ್ ಟು ಸ್ಲೀಪ್ ಅಂಡರ್ ದ ಟ್ರೀಸ್. ನೋಡಿರಿ, ಅವಾಗ ಮಾರಾಟಗಾರ ಏನಪ್ಪ ಅಂದ್ರೆ ಹೊಟ್ಟೆ ಹಸ್ತಿತ್ತು, ಒಂದು ಒಳ್ಳೆಯ ಊಟ ಮಾಡಿ ಒಂದು ಒಳ್ಳೆಯ ಎತ್ತರವಾಗಿರ್ತಕ್ಕಂಥ ಟ್ರೀ ಕೆಳಗೆ ಹೋಗಿ ಏನಪ್ಪ ಅಂದ್ರೆ ಮಣ್ಕೊಂಬಿಟ್ಟು. ಐ ಡೋಂಟ್ ನೋ ಹೌ ಲಾಂಗ್ ಟು ಸ್ಲೀಪ್ ಬಟ್ ಫೆನ್ ಐ ವೋಕ್ ಆ್ಯಂಡ್ ಲುಕ್ ಔಟ್ ಟು ಸಿ. ನೋಡ್ರಿ, ಅವು ಭಾಳಷ್ಟುವರೆಗೆ ಮಣ್ಕೊಂಡಿದ್ದು, ಅವ್ಗೆ ಎಷ್ಟು ನೀತಿತ್ತು ಅವ್ಗೆ ಎಚ್ಚರ ಆಗೋತಕ್ಕ ಗೊತ್ತಾಗಿರಲಿಲ್ಲ. ಎದ್ದು ನೋಡ್ತಾನು, ಎಲ್ಲ ಕಡೆ ನೋಡಿಬಿಡ್ತಾನು. ಆಲ್ರೆಡಿ ಏನಾಗಿತ್ತು ಅಂದ್ರೆ ದ ಸಿಪ್ ಹ್ಯಾಡ್ ಗಾನ್, ಹೋಗೇ ಬಿಟ್ಟಿತ್ತು. ಇಟ್ ವಾಸ್ ಆಲ್ ಅನೋನ್, ನಾಟ್ ನೋವಿಂಗ್ ವಾಟ್ ಟು ಡೂ. ಆ ಸಿಪ್ ಹೋಗಿತ್ತು, ಅವನು ಒಬ್ಬನೇ ಆಗಿದ್ದ, ಏನು ಮಾಡಬೇಕು ಅನ್ನೋ ತಿಳಿಲಿಲ್ಲ. ಐ ಕ್ಲಿಮ್ಡ್ ಅಪ್ ಟು ದ ಟಾಪ್ ಆಫ್ ಟಾಲ್ ಟ್ರೀ ಆ್ಯಂಡ್ ಲುಕ್ಡ್ ಓವರ್ ದ ಐಸ್ಲ್ಯಾಂಡ್ ಆನ್ ಆಲ್ ಸೈಡ್ಸ್. ನೋಡ್ರಿ, ಆ ಟ್ರೀ ಮ್ಯಾಲೆ ಹತ್ತಿ ಕಿಶಿಂದ ಎಲ್ಲ ಕಡೆ ಸಮುದ್ರದ ಅಂದರೆ ದ್ವೀಪದ ಕಡೆ ಎಲ್ಲ ಕಡೆ ನೋಡ್ತಾನು, ಆದರೆ ಏನೂ ಕಾಣಿಸ್ಲಿಲ್ಲ. ಆದರೆ ಇನ್ ದ ಡಿಸ್ಟೆನ್ಸ್, ದೂರದಲ್ಲಿ ಏನಾಗಿತ್ತು ಅಂತಂದ್ರೆ, ಐ ಕುಡ್ ಸಿ ಸಮಥಿಂಗ್ ವೈಟ್ ಆ್ಯಂಡ್ ಡಿಸೈಡ್ ಟು ಫೈಂಡ್ ಔಟ್ ವಾಟ್ ಇಟ್ ವಾಸ್. ನೋಡಿ, ದೂರದಲ್ಲಿ ಎಲ್ಲೋ ಒಂದು ಕಡೆ ದ್ವೀಪದಲ್ಲಿ ಏನಾಗಿತ್ತು ಅಂತಂದ್ರೆ ಬಿಳಿದ ರೀತಿ ಒಳಗಡೆ ಏನೋ ಒಂದು ಕಾಣಿಸೋಕ್ಕಾಯಿತು. ಅದು ಏನಾಯ್ತು ಅನ್ನೋದು ನೀವು ನೋಡೋಕೆ ಮುಂದೆ ಬರ್ತಾನೆ. ಸೂನ್ ಐ ಕೇಮ್ ಟು ವಾಟ್ ಸೀಮ್ ಲೈಕ್ ಎ ಹಗ್ ವೈಟ್ ಬಾಲ್. ನೋಡ್ರಿ, ಸಮೀಪ ಬಂದ ಬಳಿಕ ನೋಡ್ತಾನೆ, ಒಂದು ದೊಡ್ಡದಾಗಿರ್ತಕ್ಕಂಥ ಬಿಳಿ ಚೆಂಡು ಕಾಣಿಸ್ತು. ಫೆನ್ ಐ ಟಚ್ಡ್ ಇಟ್ ಫೆಲ್ಟ್ ವೆರಿ ಸ್ಮೂತ್. ಅದೇನಾಗಿತ್ತು ಅಂದ್ರೆ ಭಾಳಷ್ಟು ಮೃದುವಾಗಿತ್ತು. ಅವ್ನು ಮುಟ್ಟಿದ ತಕ್ಷಣ ಇಟ್ ವಾಸ್ ಸೋ ಹಗ್, ನೋಡಿ ದೊಡ್ಡದಾಗಿರ್ತಕ್ಕಂಥದ್ದು. ದ್ಯಾಟ್ ಐ ಕುಡ್ ನಾಟ್ ಸಿ ದ ಟಾಪ್ ಆಫ್ ಇಟ್ ಆ್ಯಂಡ್ ಇಟ್ ವಾಸ್ ಮೋರ್ ದ್ಯಾನ್ 50 ಪೀಸಸ್ ಇನ್ ದ ಗ್ರಿತ್. ನೋಡ್ರಿ, ಅದು ಬಿಳಿ ಮುಟ್ಟಿ ನೋಡ್ತಾನು, ಎಷ್ಟು ಇತ್ತು ಅಂದರೆ 50 ಸುತ್ತಳತೆ ಇಷ್ಟಿತ್ತು. ಹೀಗಾಗಿ ಅವನಿಗೆ ಎಲ್ಲ ಅದನ್ನು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ದೇರ್ ವಾಸ್ ನೋ ಡೋರ್ ಆನ್ ಎನಿ ಸೈಡ್. ಎಲ್ಲಿಯೂ ಅದ ಕಡೆ ಬಾಗಿಲುಗಳು ಇರಲಿಲ್ಲ. ಇಟ್ ವಾಸ್ ಟು ಸ್ಮೂತ್ ಆ್ಯಂಡ್ ಟು ಕ್ಲಿಂಬ್. ಅದು ಮೃದುವಾಗಿರೋದ್ರಿಂದ ಏನಪ್ಪ ಅಂತಂದ್ರೆ ಹತ್ತಲಿಕ್ಕೆ ಸುಲಭ ಆಗಿತ್ತು. ಸಡನ್ಲಿ ದ ಸ್ಕೈ ಅಬೌವ್ ಮೀ ಬಿಕಮ್ ಡಾರ್ಕ್ ಆ್ಯಸ್ ಇಫ್ ಎ ಹಗ್ ಕ್ಲೌಡ್ ವಾಸ್ ಓವರ್ ನೈಟ್. ಲುಕಿಂಗ್ ಅಪ್ ಐ ಸಾ ದ್ಯಾಟ್ ಡಾರ್ಕ್ನೆಸ್ ವಾಸ್ ಕ್ಲೋಸ್ಡ್ ಬೈ ದ ಸ್ಯಾಡೋ ಆಫ್ ಹಗ್ ಬರ್ಡ್. ನೋಡ್ರಿ, ದ್ಯಾಟ್ ವಾಸ್ ಫ್ಲೈಯಿಂಗ್ ಟುವರ್ಡ್ಸ್ ಮೀ. ನೋಡ್ರಿ, ಆಕಾಶ ಒಮ್ಮಿಂದೊಮ್ಮೆ ಕತ್ತಾಗಲಿಕ್ಕೆ ಪ್ರಾರಂಭ ಆಗ್ತೈತಿ. ದೊಡ್ಡದಾಗಿರ್ತಕ್ಕಂಥ ಒಂದು ಪಕ್ಷಿ ಆಕಾಶದ ಮೇಲೆ ಹಾರಾಟ ಮಾಡುವುದರಿಂದ ಅಲ್ಲೇನಾಗಿತ್ತು ಅಂತಂದ್ರೆ ಕತ್ತಲೆ ಆವರಿಸಿತ್ತು. ಆ ದೊಡ್ಡದಾಗಿರ್ತಕ್ಕಂಥ ಪಕ್ಷಿ ಹಾರಾಟ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಹಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಐ ಹ್ಯಾಡ್ ಆಫ್ಟನ್ ಹಿಯರ್ಡ್ ಸಾಯ್ಲರ್ ಟಾಲ್ಕ್ಸ್ ಆಫ್ ಎ ಗ್ರೇಟ್ ಆ್ಯಂಡ್ ವಂಡರ್ಫುಲ್ ಬರ್ಡ್ ಕಾಲ್ಡ್ ರಾಕ್. ನೋಡ್ರಿ, ಆ ಪಕ್ಷಿ ಹಾರಾಟ ಮಾಡೋದ್ರಿಂದ ಏನಾಗಿತ್ತು ಅಂತಂದ್ರೆ ಅಲ್ಲಿ ಕತ್ತಲೆ ಆವರಿಸಿತ್ತು, ಉಂಟಾಗಿತ್ತು. ಹೀಗಾಗಿ ಎಲ್ಲ ನಾವಿಕರು ಕೊಡ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಅದಕ್ಕೊಂದು ರಾಕ್ ಪಕ್ಷಿ, ಅದ್ಭುತ ಪಕ್ಷಿ, ಸುಂದರವಾದ ಪಕ್ಷಿ ಅಂತೇಳಿ ಹೆಸರು ಕೊಟ್ಟಿದ್ದರು.
ದಿಸ್ ಮಸ್ಟ್ ಬಿ ಎ ರಾಕ್ ಐ ಥ್ರಾಟ್ ಆ್ಯಂಡ್ ದ ಹಗ್ ವೈಟ್ ಬಾಲ್ ಇಟ್ ಈಸ್ ಎಗ್. ನೋಡಿರಿ, ದೊಡ್ಡದಾಗಿರ್ತಕ್ಕಂಥ ಬಿಳಿ ಚೆಂಡ ಒಂದು ಬಿಳಿ ಮೊಟ್ಟೆ ರೀತಿಯೊಳಗಡೆ ಕಾಣಿಸ್ತಾ ಇತ್ತು ಅಂತಿ. ಈ ಪ್ರಶ್ನೆ ನೋಡೋಣ. ಸಿಂಧಬಾನ್ಸ್ ಫ್ರೆಂಡ್ಸ್ ವೆಂಟ್ ಟು ಗ್ಯಾದರ್. ನೋಡಿರಿ, ಸಿಂಧಬಾನ್ನ ಫ್ರೆಂಡ್ಸ್ ಏನು ಮಾಡಕ್ಕೆ ಹೋಗಿದ್ರು ಅಂದರೆ ಅಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ ಸಿಂಧಬಾಂಧನ ಸ್ನೇಹಿತರು ಏನು ಸಂಗ್ರಹಣೆ ಮಾಡಕ್ಕೆ ಹೋಗ್ತಾರ ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಒಂದು ಹಣ್ಣು ಮತ್ತು ಹೂಗಳನ್ನು ಮಾಡಕ್ಕೆ ಹೋಗ್ತಾರೋ, ಫಿಶ್ ಆ್ಯಂಡ್ ಕ್ರ್ಯಾಬ್ಸ್ಗೆ ಹೋಗ್ತಾರೋ, ಹರ್ಬ್ಸ್ ಆ್ಯಂಡ್ ರೂಟ್ಸ್ಗೆ ಹೋಗ್ತಾರೋ, ವೆಜಿಟೇಬಲ್ ಆ್ಯಂಡ್ ಗ್ರೇನ್ಸ್ ಅಂತೇಳಿ ಅಂದರೆ ಹಣ್ಣು ಹೂಗಳಿಗೆ ಹೋಗಿರ್ತಾರೋ, ಮೀನು ಮತ್ತು ಏಡಿಗಳಿಗೆ ಹೋಗಿರ್ತಾರೋ, ಗಿಡಮೂಲಿಕೆಗಳಿಗೆ ಅಥವಾ ಅಲ್ಲಿರ್ತಕ್ಕಂಥ ಬೇರುಗಳಿಗೆ ಹೋಗಿದ್ರು, ತರಕಾರಿ ಮತ್ತು ಸೊಪ್ಪುಗಳಿಗೆ ಹೋಗಿದ್ದರು. ಒಂದನೇ ಪ್ರಶ್ನೆ ಅಲ್ಲಿ ಹಣ್ಣು ಮತ್ತು ಹೂಗಳಿಗೆ ಅವರು ಫ್ರೆಂಡ್ಸ್ ಹೋದ್ರು. ಇನ್ನು ಎರಡನೇದು ಆ್ಯಸ್ ಎ ಸೂನ್ ಆ್ಯಸ್ ಸಿಂಧಬಾದ್ ವೋಕಪ್ ಹಿ ಅಬ್ಸರ್ವ್ಡ್ ದಟ್. ನೋಡಿರಿ, ಅವನು ಪ್ರಯಾಣಿಕ ಅಥವಾ ಅಲ್ಲಿ ಮಾರಾಟಗಾರನ ಅಲ್ಲಿ ಮಣ್ಕೊಂಡ್ಬಿಟ್ಟಿದ್ದು ಊಟ ಮಾಡಿ ಮಣ್ಕೊಂಡಿದ್ದ ಕಾರಣಕ್ಕಾಗಿ ಏನಾಗಿತ್ತು ಅಂತಂದ್ರೆ ಎದ್ದ ತಕ್ಷಣ ಏನು ಅಬ್ಸರ್ವ್ ಮಾಡ್ತಾನೆ ಅಂತೇಳಿ ಪ್ರಶ್ನೆ ಬಂದೈತಿ. ನೋಡಿರಿ, ಹಿಸ್ ಫ್ರೆಂಡ್ಸ್ ವೇರ್ ರಿಟರ್ನಿಂಗ್ ಅಂದರೆ ಫ್ರೆಂಡ್ಸ್ ಅಲ್ಲಿ ಬಂದಿರ್ತಕ್ಕಂಥದ್ದನ್ನು ನೋಡಿದೋ. ಹಿಸ್ ಫುಡ್ ಪ್ಯಾಕೆಟ್ ವಾಸ್ ಮಿಸ್ಸಿಂಗ್ ಅಂದರೆ ಅವನ ಆಹಾರದ ಪ್ಯಾಕೆಟ್ಗಳು ಮಿಸ್ ಆಗಿರ್ತಕ್ಕಂಥದ್ದನ್ನು ನೋಡಿದೋ. ದ ಶಿಪ್ ವಾಸ್ ಹ್ಯಾಡ್ ಗಾನ್ ಆಗಿದ್ದನ್ನು ನೋಡಿದೋ. ಇಟ್ ವಾಸ್ ವೆರಿ ಡಾರ್ಕ್ ಆಫ್ ಆಲ್ ರೌಂಡ್ ನೋಡಿದೋ. ನೋಡಿರಿ, ಅವ್ನು ಎದ್ದ ತಕ್ಷಣ ಏನು ಮಾಡಿದ್ದ, ಶಿಪ್ ಹೋದನ್ನು ನೋಡಿದ್ದು. ಹೀಗಾಗಿ ಮೂರನೇ ಉತ್ತರ ಸರಿಯಾಗಿ ಇರ್ತಕ್ಕಂಥದ್ದು ಇಲ್ಲಿ. ನೆಕ್ಸ್ಟ್ 33ನೇ ಪ್ರಶ್ನೆ ನೋಡಿದಾಗ, ಹೆನ್ ಸಿಂಧಬಾನ್ ಸಾ ಸಮಥಿಂಗ್ ವೈಟ್ ಇನ್ ದ ಡಿಸ್ಟನ್ಸ್ ಹಿ ಡಿಸೈಡೆಡ್ ಟು. ನೋಡಿರಿ, ಸಿಂಧಬಾಂದ್ಗೆ ಅಲ್ಲಿ ಬಿಳಿದಾಗಿರ್ತಕ್ಕಂಥ ಒಂದು ಏನೋ ಒಂದು ಚೆಂಡಿನ ರೀತಿ ಒಳಗಡೆ ಕಾಣಿಸುತ್ತೆ. ಅವಾಗ ಏನು ಡಿಸೈಡ್ ಮಾಡ್ತಾನೋ ಅಂತ ಹೇಳ್ತೀನಿ ನಾನು. ಶೌಟ್ ಫಾರ್ ಹೆಲ್ಪ್, ಸೈಡ್ ಹಿಮ್ಸೆಲ್ಫ್ ಸಮ್ವೇರ್, ಇನ್ ಫ್ರಾಮ್ ಹಿಸ್ ಫ್ರೆಂಡ್ಸ್ ಅಬೌಟ್ ಇಟ್. ನೋಡ್ರಿ, ಇಲ್ಲಿ ಉತ್ತರ ಕಾಣ್ತದೆ ನಮಗೆ ನೇರವಾಗಿ. ಏನ ಫೈಂಡ್ ಔಟ್ ವಾಟ್ ಇಟ್ ವಾಸ್ ಅಂದ್ರೆ ಅವ ಏನ ಆ ಬಿಳಿ ಚೆಂಡು ಕಾಣಿದ ತಕ್ಷಣ ಇದೇನು ಅಂತೇಳಿ ನೋಡಕ್ಕೆ ಬರ್ತಾನಲ್ಲ, ಅದು ಸರಿಯಾದ ಉತ್ತರ. ಸಿಂಧಬಾಂದ್ ಹ್ಯಾಡ್ ಹಿಯರ್ಡ್ ಅಬೌಟ್ ದ ಗ್ರೇಟ್ ಆ್ಯಂಡ್ ವಂಡರ್ಫುಲ್ ಬರ್ಡ್. ನೋಡ್ರಿ, ರಾಕ್ ಬದಲನ್ನು ಕೊಟ್ಟಾನ ಇಲ್ಲಿ. ಪ್ರಶ್ನೆ ರಾಕ್ ಬದಲನ್ನು ಕೊಟ್ಟಾನ. ಏನು ಸಿಂಧಬಾಂದ್ ಇರ್ತಕ್ಕಂಥ ಅದ್ಭುತ ಪಕ್ಷಿ ರಾಕ್ ಬಗ್ಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಯಾರು ಹೇಳ್ತಾರೆ ಇದನ್ನು? ಪಕ್ಷಿ ಬದಲ ಸಾಯ್ಲರ್ ಹೇಳ್ತಾನೋ, ಹೀಸ್ ಇನ್ಸ್ಟ್ರಕ್ಟರ್ಸ್ ಹೇಳ್ತಾನೋ, ಫ್ರೆಂಡ್ಸ್ ಹೇಳಿದ್ರು, ಹೀಸ್ ರಿಲೇಟಿವ್ಸ್ ಹೇಳಿದ್ರು. ನೋಡ್ರಿ, ರಾಕನ್ನು ಬದಲು ನಮಗೆ ಯಾರಿಗೆ ಉತ್ತರ ಕೊಡ್ತಾರೋ? ಸಾಯ್ಲರ್ ಉತ್ತರ ಕೊಡ್ತಾನ. ಹೀಗಾಗಿ ಪ್ರಶ್ನೆ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಅದಕ್ಕೆ ಉತ್ತರ ಸಾಯ್ಲರ್ ಆಗ್ತೈತಿ. 35ನೇ ಪ್ರಶ್ನೆ, ಒನ್ ವರ್ಡ್ ಫಾರ್ ಎ ಪೀಸ್ ಆಫ್ ಲ್ಯಾಂಡ್ ದ್ಯಾಟ್ ಈಸ್ ಸರೌಂಡ್ ಬೈ ವಾಟರ್ ಈಸ್. ನೋಡ್ರಿ, ಅವರೆಲ್ಲ ಪ್ರಯಾಣಿಕರು ಎಲ್ಲಿ ಬಂದು ತಲುಪಿದ್ರು ಅಂತೇಳಿ ಪ್ರಶ್ನೆ ಅದ. ಒಂದು ಪ್ಲೇಸಿಗೆ ಬಂದು ತಲುಪ್ತಾರೆ ವ್ಯಾಪಾರಿಗಳರು. ಎಲ್ಲಿ? ಶೋರು, ಅದನ್ನು ಏನು ಸಮುದ್ರನೋ, ಐಸ್ಲ್ಯಾಂಡು, ಏನು ಸ್ವ್ಯಾಪ್ಸು ಅಂತೇಳಿ. ಐಸ್ಲ್ಯಾಂಡಕ್ಕೆಲ್ಲ ದ್ವೀಪಕ್ಕೆ ಬಂದು ಏನಾಗಿದ್ರು ಅಂತಂದ್ರೆ ಅವ್ನ ಫ್ರೆಂಡ್ಸ್ ಎಲ್ಲ ಶೀಘ್ರದಾಗ ತಲುಪಿರ್ತಾರೆ. ಹೀಗಾಗಿ ಉತ್ತರ ಐಸ್ಲ್ಯಾಂಡ್. ಸಿಂಧಬಾನ್ ಸಾ ಎ ಹಗ್ ವೈಟ್ ಬಾಲ್. ಅಂಡರ್ಲೈನ್ ವರ್ಡ್ ಇಲ್ಲಿ ಏನಪ್ಪ ಅಂತಂದ್ರೆ ಹಗ್ ಕೊಟ್ಟಾನ. ಹಗ್ ಅಂದ್ರೆ ಏನು ನೌನು, ವರ್ಬು, ಆ್ಯಂಡ್ ಅಡ್ಜೆಕ್ಟಿವು, ಆ್ಯಂಡ್ ಅಡ್ವರ್ಬು. ನೋಡಿರಿ, ಹಗ್ ವೈಟ್ ಬಾಲ್ ಅನ್ನೋದು ಏನಪ್ಪ ಅಂತಂದ್ರೆ ಇಲ್ಲಿ ಬಾಲ್ ಅನ್ನೋದು ಒಂದು ಥಿಂಗ್ಸ್ ಅಂದ್ರೆ ಇಲ್ಲಿ ಥಿಂಗ್ಸಿಗೆ ಬಂದಾಗ ನಾವು ನೋಡಿದ್ವಿ ಅಂತಂದ್ರೆ ಅದೊಂದು ನೌನ ನಾಮಪದ. ಆ ನಾಮಪದವನ್ನು ವಿಶೇಷಣವನ್ನು ಏನಪ್ಪ ಅಂತಂದ್ರೆ ದೊಡ್ಡದಂತೇಳಿ ಹೇಳಕತ್ತದ. ಹೀಗಾಗಿ ಅಡ್ಜೆಕ್ಟಿವ್ ಏನಪ್ಪ ಅಂತಂದ್ರೆ ಇಲ್ಲಿ ನಾಮ ವಿಶೇಷಣ ಅಂತೇಳಿ ಬರ್ತೈತಿ. ಬಾಲನ್ನು ವಿಶೇಷತೆ ಏನಪ್ಪ ಅಂತಂದ್ರೆ ಹಗ್, ದೊಡ್ಡ ವೈಟ್ ಬಾಲ್, ದೊಡ್ಡ ಬಿಳಿ ಬಾಲ್ ಅಂತ ಹೇಳಕತ್ತತಿ. ಹೀಗಾಗಿ ಅಡ್ಜೆಕ್ಟಿವ್ ಸರಿಯಾದ ಉತ್ತರ. ಐ ಬ್ರಾಟ್ ಎ ಸಬ್ಸ್ಟೆಂಟಿಯಲ್ ಸ್ಟಾಕ್ ಆಫ್ ಗೂಡ್ಸ್ ಟು ಟ್ರೇಡ್ ಅಂತೇಳಿ. ಇನ್ ದ ಅಬೌವ್ ಸೆಂಟೆನ್ಸ್ ಟು ಇನ್ಫಿನಿಟಿವ್ ವರ್ಡ್ ಬರ್ತದೆ ಇಲ್ಲಿ. ಇನ್ಫಿನಿಟಿವ್ ವರ್ಡ್ ಅಂತೇಳಿ ಬಂದಾಗ ನಾವು ಒಂದಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಗಮನಿಸಬೇಕು. ಏನು ಗಮನಿಸಬೇಕು ಅಂತಂದ್ರೆ ಅಪರಿಮಿತವಾಗಿರ್ತಕ್ಕಂತಹ ಕ್ರಿಯಾಪದದ ಮೂಲ ರೂಪ ಓಡುವುದು, ತಿನ್ನುವುದು, ವ್ಯಾಪಾರ ಮಾಡುವುದು, ಹೀಗೆ ಏನಪ್ಪ ಅಂತಂದ್ರೆ ವರ್ಡ್ಗಳು ಬರ್ತಾವೆ. ಆ ವರ್ಡ್ನೊಳಗಡೆ ಏನಪ್ಪ ಅಂತಂದ್ರೆ ಇಲ್ಲಿ ಗೂಡ್ಸ್ ಟ್ರೇಡ್ ಅಂತೇಳಿ ಕೊಟ್ಟಾರ. ಅಂದರೆ ಏನಪ್ಪ ಅಂದ್ರೆ ಅಲ್ಲಿ ವ್ಯಾಪಾರ ಕೊಟ್ಟಾರ. ಹೀಗಾಗಿ ಟು ಟ್ರೇಡ್ ಅಂತಕ್ಕಂಥದ್ದು ಬರ್ತದೆ. ಹೀಗಾಗಿ ವ್ಯಾಪಾರ ಉದ್ದೇಶ ಇಟ್ಕೊಂಡಿರೋ ಕಾರಣಕ್ಕಾಗಿ ಅಲ್ಲಿ ಪದ ಉಚ್ಚಗಳಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಯಾವುದಕ್ಕೆ ವ್ಯಾಪಾರಕ್ಕೆ ಟು ಟ್ರೇಡ್ ಅಂತೇಳಿ ಬರ್ತದೆ. ನೆಕ್ಸ್ಟ್ ಅರ್ಥ ಆಯ್ತಲ್ಲ.
ಗೂಡ್ಸ್ ಟು ಟ್ರೇಡ್ ಅಂತೇಳಿ ಕೊಡ್ತಾನೆ. ಅಂದರೆ ಯಾವುದಕ್ಕೆ ಗೂಡ್ಸ್, ಯಾವುದಕ್ಕೆ ವ್ಯಾಪಾರಕ್ಕೆ ಸರಿಯಾದ ಉತ್ತರ. ಟು ಕರೆಕ್ಟ್ ಪ್ರಿಫಿಕ್ಸ್ ಟು ಬಿ ಅಡೆಡ್ ಟು ದ ವರ್ಡ್ಸ್ ಪ್ಲೇಸ್ಡ್ ಈಸ್. ನೋಡ್ರಿ, ಪ್ಲೇಸ್ಡ್ ಅಂತ ಕೊಟ್ಟಿರ್ತೀವಿ. ಅನ್, ಇಮ್, ಮಿಸ್, ಇನ್. ಅನ್ಪ್ಲೇಸ್ ಅನ್ನಕ್ಕೆ ಬರೋದಿಲ್ಲ, ಸರಿ ಅನ್ಸಂಗಿಲ್ಲ. ಅದು ಇಮ್ ಪ್ಲೇಸ್ ಅಂತೇಳಿ ಅನ್ನಕ್ಕೂ ಬರೋಂಗಿಲ್ಲ, ಇನ್ ಪ್ಲೇಸ್ ಅಂತೇಳಿನೂ ಬರೋಕೆ ಬರೋಂಗಿಲ್ಲ. ಮಿಸ್ ಪ್ಲೇಸ್ ಅಂತ ಕರಿತೀವಿ ನಾವು. ತಪ್ಪಾಗಿ ನಾವು ಇಲ್ಲಿ ಏನಪ್ಪ ಅಂದ್ರೆ ಇಟ್ಟೇವಿ, ಮಿಸ್ಪ್ಲೇಸ್ ಆಗೈತೆ ರೀ. ನೋಡ್ರಿ, ಸರಿಯಾದ ಉತ್ತರ ಮಿಸ್ಪ್ಲೇಸ್. ನೆಕ್ಸ್ಟ್ ಸ್ಟೋರಿ ನೋಡೋದಾದರೆ ಇಲ್ಲಿ ಮತ್ತೊಂದು ಸ್ಟೋರಿಯನ್ನು ಕೊಡ್ತಾನೆ, ದ ಟೌನ್ ಚೈಲ್ಡ್ ಅಂಥೇಳಿ. ಇಲ್ಲಿ ಒಂದು ಮಗುವಿನ ಕುರಿತು ಏನು ಮಾಡಿದ ಅಂತಂದ್ರೆ ಒಂದು ತನ್ನದೇ ಆಗಿರ್ತಕ್ಕಂತಹ ಪ್ರಮುಖ ಒಂದು ಸ್ಟೋರಿಯನ್ನು ಏನು ಮಾಡ್ಯಾನ ಅಂತಂದ್ರೆ ಇಲ್ಲಿ ಕವಿ ನಮಗೆ ಇಟ್ಟಾನ. ಏನಪ್ಪ ಅಂತಂದ್ರೆ ಪಟ್ಟಣದ ಮಗು ಅಂಥೇಳಿ. ಐ ಲಿವ್ ಇನ್ ದ ಟೌನ್. ನಾನು ಎಲ್ಲಿ ವಾಸ ಆಗೀನಿ ಅಂತಂದ್ರೆ ಪಟ್ಟಣದಾಗ ವಾಸ ಆಗೀನಿ. ಇನ್ ಸ್ಟ್ರೀಟ್, ನೋಡ್ರಿ, ಬೀದಿಯಲ್ಲಿ ಏನಪ್ಪ ಅಂತಂದ್ರೆ ಒಂದು ಬೀದಿಯಲ್ಲಿ ಇಟ್ ಈಸ್ ಕ್ರೌಡೆಡ್ ವಿತ್ ಟ್ರಾಫಿಕ್. ಒಂದು ಬೀದಿ ಅದ, ಆ ಬೀದಿ ಒಳಗೆ ಜನದಟ್ಟಣೆ ಐತಿ, ಟ್ರಾಫಿಕ್ ಐತಿ, ಆ್ಯಂಡ್ ಫೀಟ್, ಪಾದಚಾರಿಗಳಿಂದ ತುಂಬಿ ತುಳುಕಾಕತ್ತದ. ದೇರ್ ಆರ್ ಬಸ್ಸಸ್ ಆ್ಯಂಡ್ ಮೋಟರ್ಸ್ ಆ್ಯಂಡ್ ಟಾರ್ಮ್ಸ್ ಅಂತ ಕರಿತಾವೆ. ನೋಡಿರಿ, ಒಂದು ಪಟ್ಟಣ, ಆ ಪಟ್ಟಣದೊಳಗೆ ಒಂದು ಬೀದಿ ವಾಸ ಮಾಡತ್ತೀನಿ. ಆ ಬೀದಿ ಎಲ್ಲ ಫುಲ್ ರಿಕ್ ಜನದಟ್ಟಣೆಯಿಂದ ಕುಡ್ಕೊಂಡೈತಿ, ಪಾದಾಚಾರಿಗಳಿಂದ ಕುಡ್ಕೊಂಡದ, ಫುಲ್ ಜನದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಆಗ್ಯದ. ದೇರ್ ಆರ್ ಬಸ್ಸಸ್ ಆ್ಯಂಡ್ ಮೋಟರ್ಸ್ ಆ್ಯಂಡ್ ಟಾರ್ಮ್ಸ್. ನೋಡಿರಿ, ಬಸ್ಸುಗಳು ಮತ್ತು ಮೋಟಾರ್ಗಳು ಮತ್ತು ಟ್ರಾಮ್ಗಳಿಂದ ಕೂಡ್ಕೊಂಡದ. ಐ ವಿಶ್ ದೇರ್ ವೇರ್ ಮಿಡೋವ್ಸ್ ಆ್ಯಂಡ್ ಲ್ಯಾಂಬ್ಸ್. ನೋಡಿರಿ, ನಾವು ಅಲ್ಲಿ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ಹುಲ್ಲುಗಳು, ಕುರಿಮರಿ ಇರಬೇಕು ಅಂತೇಳಿ ನಾವು ಬಯಸಾಕತ್ತಾನ ಅಂತೇಳಿ ಇಲ್ಲಿ ಕವಿ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಕೃತಿ ನೈಸರ್ಗಿಕ ಕುರಿತು ಏನು ಮಾಡ್ತಾನೆ ಅಂತಂದ್ರೆ ಹುಲ್ಲುಗಳು, ಮಿಡಾವ್ಸ್ ಅಂದ್ರೆ ಹುಲ್ಲುಗಾವಲು, ಲ್ಯಾಂಬ್ಸ್ ಅಂದರೆ ಕುರಿಮರಿಗಳು ಅಂತೇಳಿ ಕರಿತೀವಿ ಅಥವಾ ಕುರಿಗಳು ಅಂತೇಳಿ ಕರಿತೀವಿ, ಇರಬೇಕು ಅಂತೇಳಿ ಬಯಸಾಕತ್ತಾನ. ದ ಹೌಸಸ್ ಆಲ್ ವೇಟ್. ನೋಡ್ರಿ, ಮನೆಗಳೆಲ್ಲವೂ ಸಾಲಾಗಿ ನಿಂತಾವೆ. ಎದಕ್ಕೆ? ಇನ್ ಎ ರೋ. ಅಂದ್ರೆ ಮನೆಗಳೆಲ್ಲವೂ ಸಾಲಾಗಿ ಕಾಯಕತ್ತಾವ. ನಾವು ಹೋದಲ್ಲೆಲ್ಲ ಏನಾಗತ್ತೈತಿ ಅಂತಂದ್ರೆ ಮನೆಗಳೆಲ್ಲ ಕಾಯಕತ್ತಾವ. ದೇರ್ ಈಸ್ ಎ ಸ್ಮೋಕ್ ಎವ್ರಿವೇರ್ ದ್ಯಾಟ್ ಐ ಗೋ. ನೋಡ್ರಿ, ನಾನು ಎಲ್ಲ ಹೋದಲ್ಲೆಲ್ಲ ಮನೆಗಳೆಲ್ಲ ಕಾಯಕತ್ತಾವ. ಎದಕ್ಕೆ? ಈ ಹೊಗೆಗಳಿಂದನೇ ಕಾಯಕತ್ತಾವ. ಐ ಡೋಂಟ್ ಲೈಕ್ ದ ನಾಯ್ಸ್ ಐ ಹಿಯರ್. ಐ ವಿಶ್ ದೇರ್ ವೇರ್ ವುಡ್ಸ್ ವೆರಿ ನಿಯರ್. ನೋಡ್ರಿ, ಅವಾಗ ಇರತಕ್ಕಂಥ ಕಾಡುಗಳು ನನಗೆ ಹತ್ತಿರದಲ್ಲಿ ಇದ್ದದ್ದು ಅಂತಂದ್ರೆ ಬಹಳಷ್ಟು ಏನಾಗಿತ್ತು ಅಂತಂದ್ರೆ ಇಲ್ಲಿ ಶಬ್ದವನ್ನು ಕಡಿಮೆ ಮಾಡ್ಬೋದಾಗಿತ್ತು, ಹೊಗೆದಟ್ಟಣೆಯನ್ನು ಕಡಿಮೆ ಮಾಡಬಹುದಾಗಿತ್ತು ಅಂಥೇಳಿ ವರ್ಡನ್ನು ಬಳಸ್ತಾನ. ಇಲ್ಲಿ ಇರಬೇಕಾಗಿತ್ತು ಅಂತೇಳಿ ಬೈಕೆ ಮಾಡಕತ್ತಾನ. ದೇರ್ ಈಸ್ ಓನ್ಲಿ one thing that I love and that is the sky for above. There is plenty of room in the blue for castle of clouds and me too ಅಂತೇಳಿ. ಹಂಗಂದ್ರೆ ನಾ ಪ್ರೀತಿಸುವಂಥ ಒಂದು ವಿಷಯ ಐತಿ. ಈ ಪ್ರಕೃತಿ ಹೆಂಗಿರಬೇಕು ಅಂತಂದರೆ ನೀಲಿ ರೀತಿ ಒಳಗಡೆ ನೀಲಿ ಬಣ್ಣದಲ್ಲಿ ಮೋಡಗಳಿಂದ ಕೂಡಿಕೊಂಡಿರಬೇಕು, ಕೋಟೆಗಳಿಂದ ಕೂಡ್ಕೊಂಡಿರಬೇಕು. ಬಹಳಷ್ಟು ಇಲ್ಲೇನಪ್ಪ ಅಂತಂದ್ರೆ ಸ್ಥಳಾವಕಾಶ ಇರಬೇಕು, ಆಕಾಶ ದೂರದಲ್ಲಿರಬೇಕು ಅಂತೇಳಿ ಬಯಸಾಕತ್ತಾನ. ಈ ರೀತಿ ಕವಿ ಇಲ್ಲಿ ಏನಪ್ಪ ಅಂತಂದ್ರೆ ತನ್ನದೇ ಆಗಿರ್ತಕ್ಕಂತಹ ಪ್ರಮುಖ ಅಂಶವನ್ನು ಪ್ರಕೃತಿಯ ಕುರಿತು ಏನು ಮಾಡ್ತಾನಂದ್ರೆ ಹೇಳುವ ಕೆಲಸವನ್ನು ಮಾಡ್ತಾನೆ. ಹಾಗಾದರೆ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ದ ರೀಸನ್ ವೈ ದ ಪೊಯೆಟ್ ಡಿಸ್ಲೈಕ್ಸ್ ದ ಟೌನ್ ಈಸ್ ಇಟ್ ಹ್ಯಾಸ್ ಗ್ರೀನ್ ಮಿಡೋ ವಿತ್ ಅನಿಮಲ್ಸ್. ನೋಡ್ರಿ, ಅಲ್ಲಿ ಇರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಹುಲ್ಲುಗಾವಲು ಮತ್ತು ಕುರಿಮರಿ ಇದೆಯೇ, ಅನಿಮಲ್ಸ್ಗೆ ಪ್ರಾಣಿಗಳಿವೆಯೇ. ಇಟ್ ಈಸ್ ಕ್ರೌಡ್ ಆ್ಯಂಡ್ ನೋಸ್ಲಿ. ಇಟ್ ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರಮುಖ ಜನದಟ್ಟಣೆಯಿಂದ ಕೂಡ್ಕೊಂಡೈತಿ, ಧೂಳಿನಿಂದ ಕೂಡ್ಕೊಂಡದ ಅಂಥೇಳಿ. ಇಟ್ ಹ್ಯಾಸ್ ಎ ಫಾರೆಸ್ಟ್ಸ್ ನಿಯರ್ ಇಟ್. ಅಲ್ಲಿ ಕಾಡುಗಳು ಸಮೀಪ ಇರಬೇಕು. ದ ಸ್ಕೈ ಈಸ್ ಫಿಯರ್ ಅಬೋವ್ ದ ಆ್ಯಂಡ್ ಬ್ಲೂ. ನೋಡ್ರಿ, ಅಲ್ಲಿ ನೀಲಿ, ಆಕಾಶ ನೀಲಿ ಏನಪ್ಪ ಅಂದ್ರೆ ಬಣ್ಣದಲ್ಲಿ ನಮಗೆ ಇರಬೇಕು ಮೋಡ ಅಂತೇಳಿ ಹೇಳ್ತಾನೆ. ಆದರೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಎರಡನೇದು. ಯಾಕೆ ಅದನ್ನು ನಾನು ಇಷ್ಟಪಡಲಿಲ್ಲ ಅಂತಂದ್ರೆ ಅಲ್ಲಿ ಜನದಟ್ಟಣೆ ಇತ್ತು, ಅಲ್ಲಿ ತನ್ನದೇ ಆಗಿರ್ತಕ್ಕಂತಹ ಹುಲ್ಲುಗಾವಲುಗಳಿರಲಿಲ್ಲ, ಪ್ರಾಣಿಗಳಿರಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವನಿಗೆ ಇಷ್ಟ ಆಗಲಿಲ್ಲ. ಹೀಗಾಗಿ ಎರಡನೇ ಉತ್ತರ ಏನಪ್ಪ ಅಂತಂದ್ರೆ
ಸರಿಯಾದದ್ದು ಇಟ್ ಈಸ್ ಕ್ರೌಡೆಡ್ ಆ್ಯಂಡ್ ನೋಸ್ಲಿ ಅಂಥೇಳಿ. ನೆಕ್ಸ್ಟ್ ಪ್ರಶ್ನೆ ನಾವು ನೋಡೋದಾದರೆ ಇಲ್ಲೇನಪ್ಪ ಅಂತಂದ್ರೆ 40ನೇದು ದ ಟೌನ್ ಈಸ್ ಸ್ಮೋಕಿ ಬಿಕಾಸ್ ನೋಡ್ರಿ ಪಟ್ಟಣ ಹೊಗೆಯಿಂದ ತುಂಬೈತಿ. ಏಕ ಬಸ್ಸಸ್ ಮೋಟಾರ್ಸ್ ಆ್ಯಂಡ್ ಟಾರ್ಮ್ಸ್ ಆರ್ ಪ್ಲೇಯಿಂಗ್. ನೋಡ್ರಿ ಬಸ್ಸುಗಳು ಮೋಟಾರ್ಗಳು ಮತ್ತು ಟಾರ್ಮ್ಗಳಿಂದ ತುಂಬಿಕೊಂಡೈತಿ, ಚಲಿಸಾಕತ್ತೈತಿ. ಬಿಲ್ಡಿಂಗ್ಸ್ ಆರ್ ದ ಬಿಲ್ಟ್ ವಿತ್ ಕ್ಲೌಡ್. ಅಲ್ಲಿ ದೊಡ್ಡ ದೊಡ್ಡದ ಏನಾಗಿರ್ತಕ್ಕಂಥ ಕಟ್ಟಡಗಳು ಮೋಡಗಳಿಂದ ತುಂಬಿಕೊಂಡಾವ. ಹೌಸಸ್ ಆರ್ ದ ವೇಟಿಂಗ್ ಇನ್ ಎ ರೋಮ್. ನೋಡ್ರಿ ಅಲ್ಲಿ ಮನೆಗಳು ಸಾಲಾಗಿ ಕಾಯಕತ್ತಾವ. ಲ್ಯಾಂಪ್ಸ್ ಆರ್ ಗಿವನ್ ಟು ದ ಮಿಡೋಸ್. ಕೋಟೆಗಳು ಈ ಕುರಿಮರಿಗಳು ಹುಲ್ಲುಗಾವಲಿಗೆ ಓಡಿಸಲಾಗತ್ತೈತಿ ಅಂತೇಳಿ. ಬಟ್ ಪ್ರಮುಖವಾಗಿ ನಾವು ಉತ್ತರ ನೋಡಿದಾಗ ಬಸ್ಗಳು ಮೋಟಾರ್ಗಳು ಮತ್ತು ತನ್ನದೇ ಆಗಿರ್ತಕ್ಕಂಥ ಟ್ರಾಮ್ಗಳಿಂದ ಚಲಿಸಾಕತ್ತೈತಿ. ಹೀಗಾಗಿ ಏನಪ್ಪ ಅಂತಂದ್ರೆ ಆ ಒಂದು ಪಟ್ಟಣ ಹೊಗೆಯಿಂದ ತುಂಬಿಕೊಳ್ಳೋಕೆ ಕಾರಣ ಅಂತೇಳಿ ಕವಿ ಹೇಳ್ತಾನೆ. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಲ್ಲಿ 41ನೇದು ಥ್ರೂಔಟ್ ದ ಪೊಯಮ್ ಐರಾನ್ ಥಾಂಪ್ಸನ್ ಎಕ್ಸ್ಪ್ರೆಸ್ ಹರ್ ಅಂತೇಳಿ. ಅಂದ್ರೆ ಕವಿತೆಯ ಮೂಲಕ ಐರಿನ್ ಥಾಂಪ್ಸನ್ ತನ್ನನ್ನು ತಾನು ಏನಂತೇಳಿ ವ್ಯಕ್ತಪಡಿಸ್ಕೊಳ್ತಾನು ಅಂತೇಳಿ. ಲವ್ ಫಾರ್ ಹರ್ ಹೋಮ್ ಟೌನ್, ತನ್ನ ಊರಿನ ಮೇಲಿನ ಪ್ರೀತಿಯ ಬಗ್ಗೆ. ಎರಡನೇದು ಲವ್ ಆಫ್ ನೇಚರ್, ಪ್ರಕೃತಿಯ ಪ್ರೀತಿಯ ಬಗ್ಗೆ. ಲವ್ ಫಾರ್ ಬಿಗ್ ವೆಹಿಕಲ್ಸ್, ದೊಡ್ಡ ದೊಡ್ಡ ವಾಹನಗಳ ಮೇಲಿನ ಪ್ರೀತಿ. ಲವ್ ಫಾರ್ ಬ್ಲೂ ರೂಮ್ಸ್ ಆಫ್ ಕ್ಯಾಸ್ಟಲ್ಸ್, ನೋಡ್ರಿ ಕೋಟೆಗಳ ನೀಲಿ ಬಣ್ಣಗಳಿಂದ ಕೂಡ್ಕೊಂಡ್ರಲ್ಲ ಅದ್ರ ಮೇಲೆ ಪ್ರೀತಿಯೇ ಅಂತೇಳಿ. ಬಟ್ ಒಟ್ಟಾರೆಯಾಗಿ ನಾವು ಪದ್ಯವನ್ನು ನೋಡಿದಾಗ ನಮಗೆ ಕಂಡು ಬರುವುದು ಏನಪ್ಪ ಅಂತಂದ್ರೆ ಪ್ರಕೃತಿಯ ಸೌಂದರ್ಯದ ಬಗ್ಗೆ ಏನು ಮಾಡ್ತಾನೆ ಅಂದ್ರೆ ವರ್ಣನೆಯನ್ನು ಮಾಡ್ತಾನೆ. ಹೀಗಾಗಿ ಕವಿಗೆ ಏನಿತ್ತು ಅಂತಂದ್ರೆ ಈ ಒಂದು ನೇಚರ್ ಬದಲು ಭಾಳ ಪ್ರೀತಿ ಇತ್ತು. ಹೀಗಾಗಿ ನೇಚರ್ಗೆ ಸರಿಯಾದ ಉತ್ತರ ಲವ್ ಆಫ್ ನೇಚರ್. ನೆಕ್ಸ್ಟ್ ಪ್ರಶ್ನೆ ದ ಓನ್ಲಿ ಥಿಂಗ್ ದ್ಯಾಟ್ ದ ಚೈಲ್ಡ್ ಲೈಕ್ಸ್ ಇನ್ ಇಟ್ಸ್ ಟೌನ್ ಈಸ್ ಬಸಿ ಟ್ರೀಟ್ಸ್ ಅಂತೇಳಿ ಕರಿತೀವಿ. ಅಂದ್ರೆ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ನೋಡೋದಾದರೆ ಮಗುವಿಗೆ ತನ್ನ ಊರಿನಲ್ಲಿ ಇಷ್ಟವಾಗುವ ಒಂದೇ ಒಂದು ವಿಷಯ ಏನು, ಅದು ಜನನಿಬಿಡ ಬದಿಗಳು, ಬಿಸಿ ಸ್ಟ್ರೀಟ್ಸ್ ಅಂಥೇಳಿ. ದ ವೆರೈಟಿ ಆಫ್ ವೆಹಿಕಲ್ಸ್, ನೋಡ್ರಿ ವಾಹನಗಳ ವೈವಿಧ್ಯತೆ ಆಗಿರ್ಬೋದು, ಅಂದರೆ ಬೇರೆ ಬೇರೆ ವಾಹನಗಳು ಚಂದ ಕಾಣು ಇರ್ಬೋದು. ದ ರೋಸ್ ಆಫ್ ಹೌಸ್, ಮನೆಗಳ ಸಾಲುಗಳೂ. ನೆಕ್ಸ್ಟ್ ದ ಸ್ಪೇಸಿಯಸ್ ಸ್ಕೈ, ಅದ್ಭುತವಾಗಿರ್ತಕ್ಕಂಥ ವಿಶಾಲವಾದ ಆಕಾಶ. ಮಗುವಿಗೆ ಯಾವಾಗ ಏನಾಗಿ ಇಷ್ಟ ಆಗಿತ್ತು ಅಂದ್ರೆ ವಿಶಾಲವಾಗಿರ್ತಕ್ಕಂಥ ಆಕಾಶ ಬಹಳ ಇಷ್ಟ ಆಗ್ತದೆ. ಹೀಗಾಗಿ ಸರಿಯಾದ ಉತ್ತರ ಇಲ್ಲಿ 4ನೇದ. ನೆಕ್ಸ್ಟ್ ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ಸ್ಟ್ರೀಟ್. ನೋಡ್ರಿ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಪ್ರಶ್ನೆ ಕೊಟ್ಟಾನ. ಕವಿಗೆ ತನ್ನದೇ ಆಗಿರ್ತಕ್ಕಂಥ ಸಂಪೂರ್ಣ ಹೊದಿಕೆ ಆಗ್ತಕ್ಕಂಥದ್ದು ಅಂಶವನ್ನು ಇಟ್ಕೊಂಡು ಇಲ್ಲಿ ಏನು ಮಾಡ್ತಾನಂತಂದ್ರೆ ಏನಪ್ಪ ಅಂತಂದ್ರೆ ಒಂದು ಪ್ರಾಸಬದ್ಧವನ್ನು ಕೊಡ್ತಾನೆ. ಏನು ಸ್ಟ್ರೀಟ್ ಅಂತಕ್ಕಂಥದಕ್ಕೆ ಒಂದು ಪ್ರಾಸಬದ್ಧ ಪದ ಯಾವುದು? ಮೀಟ್, ಸ್ವೀಟ್, ಕೈಟ್, ಫ್ರೈಟ್. ನೋಡ್ರಿ ಸ್ಟ್ರೀಟ್ ಮೀಟ್, ಸ್ಟ್ರೀಟ್ ಮೀಟ್. ನೋಡ್ರಿ ಪದ ಉಚ್ಚಾರವನ್ನು ನಾವು ಇಲ್ಲಿ ಗಮನಿಸ್ರಿ. ನಮ್ಮ ಸರಿಯಾದ ಉತ್ತರ ಮೀಟ್ ಅಂತೇಳಿ ಕಂಡು ಬರ್ತದ. ಹೀಗಾಗಿ ಸರಿಯಾದ ಉತ್ತರ ನೋಡ್ರಿ ಮೀಟ್ ಸ್ಟ್ರೀಟ್ ಸ್ವೀಟ್. ನೋಡಿ ಸರಿಯಾದ ಉತ್ತರ ಮೀಟ್. ನೆಕ್ಸ್ಟ್ 44ನೇ ಪ್ರಶ್ನೆ ದ ಪೊಯೆಟ್ ಬ್ರಾಟ್ ಎ ಫೇರ್ ಆಫ್ ಟಿಮ್ ಸಾಕ್ಸ್ ವಿಚ್ ಪಿಟ್ ಹರ್ ಟಿಮ್ ಪರ್ಫೆಕ್ಟ್ಲಿ. ಇನ್ ದ ಕರೆಕ್ಟ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಬ್ಲೂ ಫೀಟ್ ಅಂದ್ರೆ ಪಾದ, ಬ್ಲೂ ಫೀಟ್. ನೋಡ್ರಿ ನೀಲಿ ಪಾದ. ನೋಡ್ರಿ ಪೀಟ್ ಅನ್ನೋದು ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಅಂಶ ಬರ್ತದೆ. ಏನು ಬ್ಲೂ ಫೀಟ್ ಅಂತಂದ್ರೆ ಊದಿದ ಪಾದಗಳಂತೇಳಿ ಕರಿತೀಬೋದು ನಾವು. ಇನ್ನು ಎರಡನೇದು ಬ್ಲೂ ಫೀಟ್ ಅಂತಂದ್ರೆ ನೀಲಿ ಸಾಧನ, ಫೀಟ್ ಅಂದ್ರೆ ಸಾಧನ ಅಂತೇಳಿ ಕರಿತೀವಿ. ಮೂರನೇದು ನೀಲಿ ಪಾದಗಳಂತೇಳಿ ಕರಿತೀವಿ. 4ನೇದು ಬ್ಲೂ ಫೀಟ್ ಅಂತೇಳಿ ಕರಿತೀವಿ, ಅಂದ್ರೆ ಊದಿದ ಸಾಧನ ಅಂತೇಳಿ ಕರಿತೀವಿ. ಇಲ್ಲೇನು ಪ್ರಮುಖವಾದ ಪ್ರಶ್ನೆ ದ ಪೊಯೆಟ್ ಬ್ರೋಟ್ ಎ ಫೇರ್ ಆಫ್ ಟಿಮ್ ಸಾಕ್ಸ್. ಎಂಥ ಸಾಕ್ಸ್ ಇದ್ದು? ಬ್ಲೂ ಸಾಕ್ಸ್ ಇದ್ದು. ವಿಚ್ ಪಿಟ್ ಹರ್. ನೋಡ್ರಿ ಅಲ್ಲಿ ಹೆಂಗಿರ್ಬೇಕು ಅಂದ್ರೆ ನೀಲಿ ಪಾದಗಳು. 3ನೇ ಉತ್ತರ ಸರಿ ಅನಿಸ್ತದೆ. ಯಾಕಂದ್ರೆ ಸಾಕ್ಸ್ ಎಂಥದ್ದು ನೀಲಿ ಐತಿ. ಹರ್ ಪರ್ಫೆಕ್ಟ್ ಫೀಟ್ ಅಂದ್ರೆ ಪಾದ ಕುಂಡಿರ್ಬೇಕಲ್ಲ, ಅದು ಪರ್ಫೆಕ್ಟ್ಲಿ ಕರೆಕ್ಟ್ ಕುಂಡಿರ್ಬೇಕಲ್ಲ.
ಇದು ಸರಿ ಅನ್ನಿಸ್ತದ ಒಮ್ಮೊಮ್ಮೆ. ಫೀಟ್ ಅಂದ್ರೆ ಸಾಧನ ರೀ, ಅದು ಸರಿಯಾಗಿ ಕುಂಡಿರ್ಬೇಕು ಅಂತೇಳಿ. ಬಟ್ ಎರಡೂ ನಮಗೆ ನೋಡಿದಾಗ ಸರಿ ಅನ್ನಿಸ್ತದೆ. ಆದರೆ ಸರಿಯಾದ ಉತ್ತರವನ್ನು ನಾವು ಮತ್ತೊಮ್ಮೆ ಮುಂದಿನ ಅವಧಿ ಒಳಗಡೆ ನೋಡೋಣ. ಒಟ್ಟಾರೆಯಾಗಿ ನನಗಿದು ಸರಿ ಅನ್ನಿಸ್ತೈತಿ, ನನಗಿದು ಸರಿ ಅನ್ನಿಸ್ತದೆ, ಆದರೆ ಇದನ್ನು ಸರಿ ಅಂತ ಅವ್ರು ಹೇಳ್ತಾರೆ. ನೋಡೋಣ ಬಟ್ ಯಾವ್ದಾರ ನಿಮ್ಮ ಪ್ರಕಾರ ಯಾವುದು ಅನ್ನೋದನ್ನು ಕಾಮೆಂಟ್ ಮಾಡಿರಿ. ನೆಕ್ಸ್ಟ್ ಪ್ರಶ್ನೆ, ಐ ವಿಶ್ ದೇರ್ ವೇರ್ ಮಿಡಾಸ್. ನೋಡ್ರಿ, ಮಿಡಾಸ್ ಅಂದ್ರೆ ಹುಲ್ಲುಗಾವಲು, ಲ್ಯಾಂಪ್ಸ್ ಅಂದರೆ ಕುರಿಮರಿಗಳು. ಐ ವಿಶ್ ದೇರ್ ವೇರ್ ಮಿಡಾಸ್ ಆ್ಯಂಡ್ ಲ್ಯಾಂಪ್ಸ್. ದ ಅಂಡರ್ಲೈನ್ ವರ್ಡ್ ಅಂದರೆ ಹುಲ್ಲುಗಾವಲದ ಬಗ್ಗೆ ಇಲ್ಲಿ ಕೊಟ್ಟಾದಾರ. ವರ್ಬ್, ನೌನ, ಆ್ಯಡ್ವರ್ಬು, ಅಡ್ಜೆಕ್ಟಿವ್ ಅಂತೇಳಿ. ನೋಡಿರಿ, ಇಲ್ಲಿ ನಾವು ಪ್ರಮುಖವಾಗಿ ಮಿಡಾಸ್ ಅಂತೇಳಿ ಬಂದೀವಿ ಅಂತಂದ್ರೆ, ಮಿಡಾಸ್ ಅಂತಕ್ಕಂಥದ್ದು ಹುಲ್ಲುಗಾವಲು ಒಂದು ಪ್ರದೇಶದ ಕುರಿತು ಹೇಳಾಕತ್ತೈತಿ. ಹೀಗಾಗಿ ಇದೇನಪ್ಪ ಅಂತಂದ್ರೆ ನೌನ್ಸ್ ಅಂತಕ್ಕಂಥದ್ದು ಉತ್ತರ ಸರಿಯಾಗ್ಯದ. ಈ ರೀತಿ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿಯವರೆಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೀವಿ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಮೊದಲು ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಓದ್ಕೋಬೇಕು, ತಿಳ್ಕೋಬೇಕು. ಆನಂತರ ನಮಗೆ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾವು ಮತ್ತೆ ಭೇಟಿ ಆಗ್ತೀವಿ. ಈ ಚಾನಲ್ನಲ್ಲಿ ಹೇಳ್ತಕ್ಕಂಥದ್ದು ಸರಿಯಾಗಿತ್ತು ಅಂತಂದರೆ ನೀವು ಸಬ್ಸ್ಕ್ರೈಬ್ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ, ಮತ್ತಷ್ಟು ನಮಗೆ ಕಾಮೆಂಟ್ ಮಾಡಿ ಉತ್ತೇಜನವನ್ನು ನೀಡಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊತಾ, ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ ಅಂತ ಹೇಳ್ತಾ, ಕನಪ ಹೊಸೂರು ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ಹೇಳ್ತೇನೆ.